ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ. ಟಿವಿ9 ಡಿಜಿಟಲ್ ವಾಹಿನಿಯ ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ವೈಕುಂಠ ಏಕಾದಶಿ ಸಮಸ್ತ ವೀಕ್ಷಕ ಬಂಧುಗಳೆಲ್ಲರಿಗೂ ಇಂದಿನ ವೈಕುಂಠ ಏಕಾದಶಿ ಮುಕ್ಕೋಟಿ ಏಕಾದಶಿಯ ಶುಭಾಶಯಗಳನ್ನು ಕೋರುತ್ತಾ, ಸಮಸ್ತ ವೀಕ್ಷಕರ ಎಲ್ಲರಿಗೂ ಸಹ ಸಾಕ್ಷಾತ್ ಆ ನಾರಾಯಣನ ವಿಷ್ಣುವಿನ ಕೃಪೆ, ಆ ಸ್ಥಿತಿಕಾರಕನ ಕೃಪೆ ಎಲ್ರಿಗೂ ಸಿಗಲಿ ಅಂತ ಆಶಿಸ್ತಾ, ಇಂದು ವೈಕುಂಠ ಏಕಾದಶಿ. ಇದರ ವಿಶೇಷಗಳೇನು? ಯಾಕೆಂದರೆ ವರ್ಷದಲ್ಲಿ 24 ಏಕಾದಶಿಗಳು ಬಂದರೂ ಸಹ ಹಿಂದೂ ಸಂಪ್ರದಾಯದಲ್ಲಿ, ನಮ್ಮ ಹಿಂದೂ ಪರಂಪರೆಯಲ್ಲಿ ಈ ಏಕಾದಶಿ ನಾಳಿನ ದ್ವಾದಶಿ. ಆದರೆ ಈ ಏಕಾದಶಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು ನಮಗೆಲ್ಲ ಗೊತ್ತು. ಏಕಾದಶಿ ಅಂದರೆ ಉಪವಾಸಕ್ಕೆ ಪ್ರಾಶಸ್ತ್ಯ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇದು ವೈಕುಂಠ ಏಕಾದಶಿ ಅಂತ ನಾವು ಕರಿತೀವಿ. ಎಲ್ಲ ಏಕಾದಶಿಗಳು ಒಂದೊಂದು ಹೆಸರಿರುತ್ತೆ. ಇದಕ್ಕೆ ಮುಕ್ಕೋಟಿ ವೈಕುಂಠ ಏಕಾದಶಿ ಅಂತ ಕೂಡ ಕರಿತೀವಿ. ಇದು ಸಾಕ್ಷಾತ್ ಶ್ರೀಮನ್ನಾರಾಯಣನ ವಿಷ್ಣುವನ್ನು ಉತ್ತರ ದ್ವಾರದ ಮುಖೇನ ದರ್ಶಿಸ್ತಕ್ಕಂಥ ಕಾಲ. ಯಾಕೆ ಇಲ್ಲಿ ಮುಕ್ಕೋಟಿ ಅಂದರೆ ಏನು? ವೈಕುಂಠ ಏಕಾದಶಿ ಅಂದರೆ ಏನು? ಮುಕ್ಕೋಟಿ ಅಂದರೆ 33 ಕೋಟಿ ದೇವತೆಗಳು, 33 ಕೋಟಿ ದೇವತೆಗಳು ಇಂದು ವಿಷ್ಣುವನ್ನು ದರ್ಶನ ಮಾಡ್ಕೊಳ್ಳೋಕೆ ಬಂದಿರ್ತಾರೆ. ನಮಗೆ ದರ್ಶನದ ಫಲ ಏನು ಅಂದರೆ, ಇಲ್ಲಿ ಒಂದು ಲಾಜಿಕ್ ಇದೆ. ಏನು ಅಂದರೆ, ವಿಷ್ಣು ದರ್ಶನವೂ ಆಗುತ್ತೆ, ಆ 33 ಕೋಟಿ ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂಥ ವರ್ಷದ ಏಕೈಕ ದಿನ. 33 ಕೋಟಿ ದೇವತೆಗಳು ಅಲ್ಲೇ ಇರ್ತಾರೆ. ಅವರ ಅನುಗ್ರಹ, ಅವರ ಒಂದು ಆಶೀರ್ವಾದ ಪಡಿತಕ್ಕಂತಹ ದಿನ ಕೂಡ ಇದಾಗಿರುತ್ತೆ. ಹಾಗೆ ವಿಷ್ಣುವನ್ನು ದರ್ಶನ ಮಾಡೋದರಿಂದ ಪುನರ್ಜನ್ಮ, ಮುಂದಿನ ಜನ್ಮ ನಮಗೆ ಇರಲ್ಲ, ಅಥವಾ ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತೆ, ಪಾಪಗಳನ್ನು ತೊಲಗಿಸ್ಕೊಡ್ತಕ್ಕಂಥದ್ದು ಕೂಡ ಈ ಒಂದು ವಿಶೇಷವಾದ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿಯು ಇದು ಕೂಡ ಆಗಿರುತ್ತೆ. ಇನ್ನು ಈ ದಿನ ಕ್ಷೀರಸಾಗರ ಮಂಥನದಲ್ಲಿ ಅಮೃತ ಉದ್ಭವಿಸಿದ ದಿನ ಅಂತೂ ಕೂಡ ಶಾಸ್ತ್ರಗಳಲ್ಲಿ ಕೆಲವು ಕಡೆ ಉಲ್ಲೇಖ ಇರತಕ್ಕಂಥದ್ದು. ಹಾಗೆ ಸಾಕ್ಷಾತ್ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶವನ್ನು ಮಾಡಿದ ದಿನ ಕೂಡ ಇದಾಗಿರುತ್ತೆ. ಇಂದು ಯಾರು ಉಪವಾಸ ಇರ್ತಾರೆ, ರಜೋ ಆಹಾರ ತಮೋ ಆಹಾರವನ್ನು ಈ ದಿನ ಮುಟ್ಟಬಾರ್ದು, ತಿನ್ನಬಾರ್ದು, ಆಶಿಸಬಾರ್ದು ಅಂತ ಹೇಳುತ್ತೆ. ರೋಗಿಗಳು, ವೃದ್ಧರು, ಅಶಕ್ತರಿಗೆ ಒಂಚೂರು ಇದು ರಿಲ್ಯಾಕ್ಸ್ ಇರ್ತಕ್ಕಂಥದ್ದು. ಅದರಲ್ಲೂ ಸಹ ಅವಲಕ್ಕಿಯಿಂದ ಮಾಡಿದಂತಹ ಪದಾರ್ಥವನ್ನು ಅವರು ತಗೊಳ್ಳೋಕ್ಕೆ ಒಂದು ಒಳ್ಳೆಯದಾಗತ್ತೆ. ಇಂದು ವಿಷ್ಣು ಸಹಸ್ರನಾಮ ಇರ್ಬೋದು, ಹಾಗೆ ಶ್ರೀಮನ್ನಾರಾಯಣನ ಅಷ್ಟೋತ್ತರಗಳಿರ್ಬೋದು, ವಿಷ್ಣುವಿನ ಅಷ್ಟೋತ್ತರ ಹೇಳ್ಕೊಳ್ಳೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಬೆಳಗಿನ ಜಾವ ಶುಚಿರ್ಭೂತರಾಗಿ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಉತ್ತರ ದ್ವಾರದ ಮುಖೇನ ವಿಷ್ಣುವಿನ ದರ್ಶನ ಮಾಡ್ಕೊಳ್ಳೋಕ್ಕೆ ಭಾಳ ಅದ್ಭುತವಾದ ವಿಶೇಷವಾದ ಒಂದು ದಿನ ಕೂಡ ಇದಾಗಿರುತ್ತೆ. ಇಂದು ಹೆಚ್ಚು ಖ್ಯಾತಿ, ಹೆಚ್ಚು ಪ್ರಾಶಸ್ತ್ಯ ಇರತಕ್ಕಂಥದ್ದು ಸಾಕ್ಷಾತ್ ವೆಂಕಟೇಶ್ವರ, ಅಂದರೆ ತಿರುಪತಿಯ ವೆಂಕಟೇಶ್ವರ, ಕಲವು ವೆಂಕಟನಾಥನ ದರ್ಶನ ಅಂತಿದೆ. ನಿಮ್ಮ ಮನೆಯ ಅಕ್ಕಪಕ್ಕ ಇರ್ಬೋದು, ನಿಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ವಿಷ್ಣುವಿನ ಅಂಶ ಇರ್ತಕ್ಕಂಥ ದೇವಸ್ಥಾನ ಇರ್ಬೋದು. ಹಾಗೆ ಉತ್ತರ ದ್ವಾರ ಅಲ್ಲಿ ಇಲ್ಲ ಅಂತಂದರೂ ಸಹ ವಿಷ್ಣು ದರ್ಶನ ಮಾಡ್ಕೊಳ್ಳೋಕ್ಕೆ ಇವತ್ತಿನ ದಿವಸ ಭಾಳಷ್ಟು ಪ್ರಾಶಸ್ತ್ಯವಾದ ದಿನ ಕೂಡ ಇದಾಗಿರುತ್ತೆ. ಯಾಕೆಂತ ಹೇಳಿದ್ರೆ, ಈ ವೈಕುಂಠ ಏಕಾದಶಿಯ ಬಗ್ಗೆ ಒಂದು ಮಾತಿದೆ. ಅಶ್ವಮೇಧ ಸಹಸ್ರಾಣಿ ವಾಜಪೇಯಾಯುತಾನಿ ಚ, ಅಶ್ವಮೇಧ ಸಹಸ್ರಾಣಿ ವಾಜಪೇಯಾಯುತಾನಿ ಚ ಏಕಾದಶೋ ಉಪವಾಸಸ್ಯ ಕಲಂ ನಾರಹಂತಿ ಷೋಡಶಿ. ಅಂದರೆ ಇದರ ಅರ್ಥ ಏನು ಅಂದರೆ, ಇವತ್ತಿನ ದಿನ ವೈಕುಂಠ ಏಕಾದಶಿಯ ದರ್ಶನ ಮಾಡ್ಕೊಳ್ಳೋದ್ರಿಂದ ಅಶ್ವಮೇಧ ಯಾಗ, ವಾಜಪೇಯ ಯಾಗಗಳು ಮಾಡಿದಷ್ಟು ಫಲ ಕೂಡ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಮಾನವನ ಅಂದರೆ ನಮ್ಮ 11 ಜ್ಞಾನೇಂದ್ರಿಯಗಳು, ಆ ಕರ್ಮೇಂದ್ರಿಯಗಳಿಂದ ಆದ ಪಾಪಗಳು, ಮಾನವನಿಗೆ 11 ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳಿಂದ ಆದಂತಹ ಎಲ್ಲ ಪಾಪಗಳು ಸಹ ಒಂದೇ ದಿನ ಏಕಾದಶಿಯ ದಿನ ನಾವು ಅದನ್ನು ತೊಲಗಿಸ್ಕೊಳ್ಳೋಕ್ಕೆ ಭಾಳ ವಿಶೇಷವಾಗಿರುತ್ತೆ. ಹಾಗೆಯೇ ಇಂದು ಮೋಕ್ಷದ ಏಕಾದಶಿ, ಮುಕ್ಕೋಟಿ ಏಕಾದಶಿ ಅಂತ ಹೇಳ್ತೀವಿ. ಅನ್ನವನ್ನು ಸೇವಿಸಲೇಬಾರ್ದು. ಆಹಾರದಲ್ಲಿ ಕಟ್ಟುನಿಟ್ಟಿನ ಇವತ್ತು ಒಂದು ಕಟ್ಟುನಿಟ್ಟಿನ ಪದ್ಧತಿ ಅನುಸರಿಸಲೇಬೇಕು. ಒಳ್ಳೆಯ ಮಾತಾಡ್ಕೊಳ್ಳೋದು, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಬೆಳಗಿನಿಂದ ಸಂಧ್ಯಾಕಾಲ ತನಕ ಜಪ ಮಾಡಿದ್ರೂ ಕೂಡ ಸಮಸ್ತ ದೇವರುಗಳು ಕೂಡ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದಾಗಿರುತ್ತೆ. ಇಂದು ತುಳಸಿಯಿಂದ ಅರ್ಚನೆ ಇರ್ಬೋದು, ತುಳಸಿಯ ಮಾಲೆ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದಾಗ್ಬೋದು, ದಿನಪೂರ್ತಿ ಉಪವಾಸ ಇರ್ತಕ್ಕಂಥದ್ದಾಗ್ಬೋದು, ಉತ್ತರ ದರ್ಶನ ಮಾಡ್ಕೊಳ್ಳೋದ್ರಿಂದ. ಹಾಗೆ ಈರುಳ್ಳಿ ಮುಟ್ಟಬಾರ್ದು, ಬೆಳ್ಳುಳ್ಳಿ ತಿನ್ನಬಾರ್ದು, ಈರುಳ್ಳಿ ತಿನ್ನಬಾರ್ದು, ಇನ್ನು ಮದ್ಯ ಮಾಂಸಾದಿಗಳನ್ನು ಇಂದು ತ್ಯಜಿಸಬೇಕು ಅಂತೂ ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು ಕೂಡ ಆಗಿರೋದ್ರಿಂದ ಈ ದಿನ
ಯಾರು ನೀವು ವೈಕುಂಠ ಏಕಾದಶಿಯನ್ನು ಎಷ್ಟು ಶ್ರದ್ಧಾಭಕ್ತಿಗಳಿಂದ ಮಾಡ್ತೀರೋ ಅಷ್ಟು ಫಲ ಕೂಡ ನಿಮ್ಗೆ ಸಿಗುತ್ತೆ. ಯಾಕೆಂದರೆ ರೋಗ ರುಜಿನಗಳಿಂದ ಕೂಡಿದಂತಹ ದೇಹ ಇರ್ಬೋದು, ಕಷ್ಟಗಳಿಂದ ಕೂಡಿರ್ತಕ್ಕಂಥ ಜೀವನ ಎಲ್ಲವೂ ಕೂಡ ಪರಿವರ್ತನೆ ಆಗ್ತಕ್ಕಂಥದ್ದಾಗಿರುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡ್ಕೊಳ್ಳೋದು, ಅಲ್ಲಿಂದನೇ ಶುರು ಮಾಡಿ ಓಂ ನಮೋ ನಾರಾಯಣಾಯ ದೀಪಾರಾಧನೆ ಮಾಡ್ಕೊಳ್ಳೋದು, ಹಸು ತುಪ್ಪ ಇರ್ಬೋದು, ತುಪ್ಪದ ದೀಪವನ್ನು ಹಚ್ಕೊಳ್ಳೋದು, ಹಾಗೆ ತುಳಸಿಯನ್ನು ಅರ್ಪಣೆ ಮಾಡ್ಕೊಳ್ಳೋದು, ಹಾಗೆ ಅಕ್ಕಿಯಿಂದ ಮಾಡಿದಂತಹ ಯಾವುದೇ ಪದಾರ್ಥವನ್ನು ಸೇವಿಸಬಾರ್ದು. ಆಹಾರದಲ್ಲಿ ನಿಷಿದ್ಧವಾಗಿರಬೇಕು. ಇನ್ನು ಮುಂದಿನ ದಿನ ಮುಕ್ಕೋಟಿ ದ್ವಾದಶಿಯ ದಿನವರೆಗೂ ಇದು ಅಪ್ಲೈ ಆಗೋದ್ರಿಂದ ನೀವು ಎಷ್ಟು ಜಪ ಮಾಡ್ತೀರೋ ಅಷ್ಟು ಒಳ್ಳೆಯದಾಗುತ್ತೆ. ದೈವಾನುಕೃಪೆಗೆ ಪಾತ್ರರಾಗ್ತೀರಾ. ಬಹಳ ವಿಶೇಷವಾದ ಪರ್ವ ಕಾಲ ಇರುತ್ತೆ. ಉಪವಾಸ ಮಾಡಿ ನೆಕ್ಸ್ಟ್ ಮುಕ್ಕೋಟಿ ದ್ವಾದಶಿಯ ದಿನ ಪಾರಣ ಮಾಡ್ಕೊಳ್ಳೋಕ್ಕೆ ಬಹಳ ಅದ್ಭುತವಾದ ದಿನ ಕೂಡ ಇದಾಗಿರುತ್ತೆ. ಹಾಗೆ ತಿರುಪತಿಯಲ್ಲೂ ಕೂಡ ಈ ಒಂದು ಮುಕ್ಕೋಟಿ ಏಕಾದಶಿಯಿಂದ 21 ದಿನ ವಿಶೇಷ ಪೂಜೆಗಳು ಕೂಡ ಮಾಡ್ತಾರೆ. ಹಾಗಾಗಿ ಇದು ನಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಪರ್ವ ದಿನ, ಪರ್ವ ಕಾಲ ಕೂಡ ಆಗಿರೋದ್ರಿಂದ ಎಲ್ಲರಿಗೂ ಏಕಾದಶಿಯ ಶುಭಾಶಯಗಳನ್ನು ಕೋರುತ್ತಾ ಸಮಸ್ತ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು.